ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ ಭೈರತಿ ರಣಗಲ್ ಚಿತ್ರ ಯಶಸ್ವಿ ಪ್ರದರ್ಶನದ ಹಿನ್ನೆಲೆ ಹುಬ್ಬಳ್ಳಿಗೆ ತಮ್ಮ ಪತ್ನಿ ಗೀತರೊಂದಿಗೆ ನಟ ಶಿವರಾಜ್ ಕುಮಾರ್ ಭೇಟಿ ನೀಡಿದ್ರು. ನಟ ಶಿವರಾಜ್ ಕುಮಾರ್ ಅಭಿನಯದ ಭೈರತಿ ರಣಗಲ್ ಚಿತ್ರವು ನವೆಂಬರ್ 15ರಂದು ರಾಜ್ಯದಾದ್ಯಂತ ಬಿಡುಗಡೆ ಆಗಿದ್ದು ಯಶಸ್ವಿ ಪ್ರದರ್ಶನದಲ್ಲಿದೆ. ಹೀಗಾಗಿ ಚಿತ್ರದ ಪ್ರಚಾರಕ್ಕಾಗಿ ಗಂಡು ಮೆಟ್ಟಿನ ನಾಡಿ ಎಂದು ಕರೆಸಿಕೊಳ್ಳುವ ಹುಬ್ಬಳ್ಳಿ ನಗರಕ್ಕೆ ಚಿತ್ರದ ಪ್ರಚಾರಾರ್ಥವಾಗಿ ಭೇಟಿ ಕೊಟ್ಟ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಹುಬ್ಬಳ್ಳಿಯ ಅಪ್ಸರ ಚಿತ್ರಮಂದಿರಕ್ಕೆ ಭೇಟಿ ನೀಡಿ ತಮಗೂ ಹಾಗೂ ಹುಬ್ಬಳ್ಳಿಗೂ ಇರುವ ನಂಟಿನ ಬಗ್ಗೆ ಮೆಲುಕು ಹಾಕಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಕಾಲದಿಂದಲೂ ತಮ್ಮ ಕುಟುಂಬದೊಂದಿಗೆ ಹುಬ್ಬಳ್ಳಿಯ ನಂಟಿನ ಕುರಿತು ಸ್ಮರಿಸಿಕೊಂಡು ಅವರು ತೆರೆದ ವಾಹನದ ಮೇಲೆ ನಿಂತು ಅಭಿಮಾನಿಗಳಿಗೆ ಕೈ ಬೀಸಿದ್ರು. ಈ ವೇಳೆ ಅಭಿಮಾನಿಗಳಾದ ವಿಜಯ್ ಕುಮಾರ್ ಅಪ್ಪಾಜಿ, ಶಿವಾನಂದ ಮುತ್ತಣ್ಣನವರ ಶಿವಣ್ಣ ಅವರಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ನೀಡಿ ಸ್ವಾಗತಿಸಿದ್ರು. ನಮ್ಮ ಕುಟುಂಬಕ್ಕೂ ಹುಬ್ಬಳ್ಳಿಗೂ ಅವಿನಾಭಾವ ಸಂಬಂಧವಿದೆ. ನಾವು ಕೂಡ ಇಲ್ಲಿಯೇ ದೊಡ್ಡವರಾಗಿದ್ದೇವೆ. ಹೀಗಾಗಿ ಹುಬ್ಬಳ್ಳಿ ನಮಗೆ ಹೊಸದೇನಲ್ಲ. ಹಾಗಾಗಿ ಬಂದು ಹೋಗುತ್ತಿರುತ್ತೇವೆ ಎಂದು ನಟ ಶಿವರಾಜ್ ಕುಮಾರ್ ಹೇಳಿದ್ರು. ಹುಬ್ಬಳ್ಳಿ ನಮಗೆ ಒಂದ್ಸಲ ಯಾವಾಗ ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ, ಒಂದು ಬಾಂಧವ್ಯ ಇದೆ ಹುಬ್ಳಿ ಜೊತೆ. ಯಾಕಂದ್ರೆ ಅಪ್ಪಾಜಿ ಅವ್ರ ತಾಯಿ ಮತ್ತೆ ಇಲ್ಲೇ ನಾವು ಬೆಳೆದಿದ್ದು ಇಲ್ಲಿ ಸಿದ್ದಾರೂಢ ಮಠದಲ್ಲಿ. ನವೆಂಬರ್ 15ರಂದು ತಮ್ಮ ಅಭಿನಯದ ಭೈರತಿ ರಣಗಲ್ ಚಿತ್ರ ಯಶಸ್ವಿ ಪ್ರದರ್ಶನದ ಹಿನ್ನೆಲೆ ಹುಬ್ಬಳ್ಳಿಗೆ ತಮ್ಮ ಪತ್ನಿ ಗೀತರೊಂದಿಗೆ ಚಿತ್ರದ ಪ್ರಚಾರಾರ್ಥವಾಗಿ ಥಿಯೇಟರ್ಗೆ ಭೇಟಿ ನೀಡಿದ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಭೈರತಿ ರಣಗಲ್ ಚಿತ್ರಕ್ಕೆ ಒಳ್ಳೆಯ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ಉತ್ತರ ಕರ್ನಾಟಕ ಸೇರಿದಂತೆ ರಾಜ್ಯದಾದ್ಯಂತ ಒಳ್ಳೆಯ ಪ್ರತಿಕ್ರಿಯೆ ಸಿಗುತ್ತಿದೆ. ಮಫ್ತಿಯಲ್ಲಿ ನನ್ನ ಪಾತ್ರವನ್ನ ಎಲ್ಲರೂ ಇಷ್ಟಪಟ್ಟಿದ್ರು. ಭೈರತಿ ರಣಗಲ್ ಚಿತ್ರ ಎಲ್ಲರ ಹೃದಯಕ್ಕೆ ಮುಟ್ಟಿದೆ. ಮಫ್ತಿ ಸೀಕ್ವೆಲ್ ಶೀಘ್ರದಲ್ಲೇ ಸೆಟ್ಟೇರಲಿದೆ. ಕೌಟುಂಬಿಕ ಕಥೆಗಳಾಗಿ ಪ್ರಯತ್ನ ಮಾಡ್ತಿದ್ದೇವೆ. ಮುಂದಿನ ದಿನಗಳಲ್ಲೂ ಕೌಟುಂಬಿಕ ಕಥಾ ಹಂದರ ಚಿತ್ರಗಳು ಬರಲಿವೆ ಎಂದ್ರು. ಮುಂದಿನ ವಾರ ವಿದೇಶಕ್ಕೆ ತೆರಳುತ್ತಿದ್ದೇನೆ. ಶಸ್ತ್ರಚಿಕಿತ್ಸೆ ಬಳಿಕ ಚಿತ್ರದ ಬಗ್ಗೆ, ಮುಹೂರ್ತದ ಬಗ್ಗೆ ಚರ್ಚೆ ಮಾಡಲಿದ್ದೇನೆ. ನಮ್ಮದೇ ಬ್ಯಾನರ್ ಪ್ರದರ್ಶನದ ಎ ಫಾರ್ ಆನಂದ್ ಚಿತ್ರ ಮೂಡಿ ಬರಲಿದೆ. ಮುಂದಿನ ಚಿತ್ರಕ್ಕಾಗಿ ಎಲ್ಲ ತಯಾರಿ ನಡೆದಿದೆ ಎಂದು ಶಿವಣ್ಣ ತಿಳಿಸಿದ್ದಾರೆ. ಇವಾಗ ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ, ಸಿರ್ಸಿ, ಹುಬ್ಳಿ, ಇವತ್ತು ನಾಳೆ ರಾಣಿಬೆನ್ನೂರು, ತುಮಕೂರು. ನಿಮಗೆ ಗೊತ್ತಿರ್ಬೇಕಲ್ಲ, ನಿಮಗೆ ನೀವೇ ಹೇಳ್ಬೇಕು. ಯಾಕಂದ್ರೆ ನಮಗೆ ಚೆನ್ನಾಗೇ ಬರ್ತಾ ಇದೆ ಎಲ್ಲ ಕಡೆನೂ. ಸೊ ಮೀಡಿಯಾದವ್ರು ಅವ್ರ ಥರ ಕವರ್ ಮಾಡಬೇಕು. ಚೆನ್ನಾಗಿದೆ ಎಲ್ಲ ಕಡೆ. 29ನೇ ತಾರೀಕು ರಿಲೀಸ್ ಆಗ್ತದೆ. ಹೇಳಿ. ಹಾಂ ಅಂದರೆ ಮಫ್ತಿಲ್ ತುಂಬ ಈ ಪಾತ್ರ ತುಂಬ ಇಷ್ಟಪಟ್ಟಿದ್ರು. ಬಟ್ ಭೈರತಿ ರಣಗಲ್ ಪಾತ್ರ ಇವಾಗ ಹೃದಯಕ್ಕೆ ಹೋಗಿದೆ ಅಂತ ಅನಿಸುತ್ತೆ. ಇಲ್ಲ, ಅದು ಭಾಳ ಹತ್ರಕ್ಕೆ ಹೋಗಿದೆ ಪಾತ್ರ. ಮತ್ತೆ ಸೀಕ್ವಲ್ ಮಾಡ್ತೀವಿ. ಯಾಕಂದರೆ ಪ್ರೀಕ್ವಲ್ ಆದ್ಮೇಲೆ ಸೀಕ್ವಲ್ ಬರಲೇಬೇಕು. ಇದು ಮಾಡ್ತಾ ಇದ್ದೀವಿ ಇವಾಗ. ಇದು ನೆಕ್ಸ್ಟು ನಾನು US ಹೋಗ್ತಾ ಇದ್ದೀನಿ. ನಾನೊಂದು ಸರ್ಜರಿ ಇದೆ, ಅದು ಮುಗಿಸ್ಕೊಂಡು ಬರ್ತೀನಿ. ಅದಾದಮೇಲೆ ಮಿಚೆ ಶೂಟಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ತೀನಿ. ಒಂದು 45 ಮುಗಿದಿದೆ, ಅದು ರಿಲೀಸ್ ರೆಡಿ ಆಗ್ತಾ ಇದೆ. ಅದು ಮೆಚ್ಚೆ ಶೂಟಿಂಗ್ ನಡೀತಾ ಇದೆ. ಒಂದು ಬಂದ ಮೇಲೆ ಮೆಚೇಜ್ ಎಲ್ಲ ಸ್ಟಾರ್ಟ್ ಮಾಡ್ತೀನಿ.